ಬಾನು ಮುಷ್ತಾಕ್ ಅವರು ಒಬ್ಬರು ಸ್ತ್ರೀ ಸಂವೇದನೆ ಅಂತ ಹೇಳಿದ್ರು. ಹಾಸನಲ್ಲಿ ಹೋಗಿ ಕೇಳ್ಕೊಳ್ಳಿ, ಎಷ್ಟು ಜನ ಹೆಣ್ಮಕ್ಳಿಗೆ ಅವ್ರು ತೊಂದರೆ ಕೊಟ್ಟಿದ್ದಾರೆ ಅಂತ, ಎಷ್ಟು ಹೆಣ್ಮಕ್ಳಿಗೆ ಅವರ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಹಾಕಿದ್ದಾರೆ ಅಂತ. ನನಗೆ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ನಮ್ಮೊಬ್ಬರು ವಕೀಲರು ಹೇಳಿದ್ರು, ನಾನು ಅವ್ರ ಜೊತೆ ವಕೀಲಿ ವೃತ್ತಿ ಮಾಡಿದ್ದೆ, ನನ್ನ ವಕೀಲಿ ವೃತ್ತಿಗೂ ಕಲ್ಲಾಕ್ನಂತ ಹೆಣ್ಮಗಳು ಅವರಿದ್ದಾರೆ ಅಂತ ಸ್ವತಃ ಅವ್ರ ಜೊತೆ ಕೆಲಸ ಮಾಡಿದವ್ರು ನಂಗೆ ಫೋನ್ ಮಾಡಿದ್ದಾರೆ. ಆದ್ರಿಂದ ದಯಮಾಡಿ ಸಿದ್ದರಾಮಯ್ಯನವರೇ, ಹಿಂದೂ ಧಾರ್ಮಿಕ ವಿಚಾರದ ಒಳಗಡೆ ನೀವು ಮುಲ್ಲಾ ಉಮರನ್ನ, ಬಾನು ಮುಸ್ತಾಕ್ನವ್ರನ್ನ ಅಂಥವ್ರನ್ನೆಲ್ಲ ಕರೆಸಿ ನಮ್ಮ ದೈವದ ಅವಮಾನವನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನೀವು? ನಮ್ಮ ದೈವದ ಅವಮಾನವನ್ನು ಹಾಗಾದ್ರೆ ನಾಳೆ ಪೂಜೆ ಮಾಡ್ತಾರೆ, ಏನಂತ ಅವರು ಬೋಧನೆ ಮಾಡ್ತಾರೆ? ಅವರ ಈ ಉದ್ಘಾಟನೆ ಭಾಷಣದ ಒಳಗಡೆ ಸ್ವತಃ ಅವರ ಸಮುದಾಯದೊಳಗಡೆ ಹೆಣ್ಣಿಗೆ ಹಕ್ಕಿಲ್ಲ, ಅವ್ರಿಗೆ ಮಸೀದಿ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ, ಅವರು ಮಸೀದಿ ಒಳಗಡೆ ಅವಕಾಶ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದಂಥವ್ರು ಇಲ್ಲಿ ಬಂದೇನು ಮಣ್ಣಂಗಟ್ಟಿ ಹಿಂದೂಗಳಿಗೆ ಹೇಳೋದವರು? ಏನು ಹೇಳಕ್ ಸಾಧ್ಯ ಇದೆ ಅವ್ರ ಭಾಷಣದಲ್ಲಿ? ಅವ್ರ ಮಾತು ಅವ್ರ ಸಮುದಾಯದವ್ರು ಕೇಳ್ತಾರ? ಆದ್ರಿಂದ ಈ ಥರದ ಡೋಂಗಿತನ, ಈ ವಿಚಾರವಾದಿಗಳ ಒಂದು ಏನು ಒತ್ತಡಕ್ಕೆ ಒಳಗಾಗಿ ನೀವು ನಮ್ಮ ಧರ್ಮದ ಅವಮಾನವನ್ನು ಸಹಿಸಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಕರ್ಮ ಒಂದಿನ ರಿಟರ್ನ್ಸ್ ಆಗತ್ತೆ, ನೆನಪಿರಲಿ.